ಪೀಳಿಗೆಗೆ ಸತ್ವರಹಿತ ಪರಿಸರವನ್ನು ಕೊಡುವುದು. ನಮ್ಮ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರಕ್ಕಾಗಿ ನಾವು ನವೀನ ಕ್ರಮವನ್ನು ಅನುಸರಿಸಿ ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ಅವಿಶ್ವಾಸದ ವಿಷಯವೇನೆಂದರೆ ನಮ್ಮ ಪರಿಸರ ನಿತ್ಯ ಹಾಳಾಗುತ್ತಿದೆ. ಮರಗಳ ಕಡಿತ, ಜಲಮೂಲಗಳು ಒಣಗುವುದು ಮತ್ತು ಜೀವಜಲದ ನಾಶ ಇವೆಲ್ಲವೂ ಭವಿಷ್ಯದ ಭಯಾನಕ ಚಿತ್ರಣವನ್ನು ಕಟ್ಟುತ್ತಿವೆ. ನಾವು ನಮ್ಮ ಪರಿಸರದ ಕುರಿತು ಹೆಚ್ಚು ಜಾಗರೂಕತೆ ಬೆಳೆಸಿದರೆ ಭೂಮಿಯನ್ನು ಸುರಕ್ಷಿತವಾಗಿ ಉಳಿಸಬಹುದು. ಇಂದು ನಾವು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲು ಆಗಮಿಸುತ್ತಿದ್ದೇವೆ. 7ನೇ ತರಗತಿ ವಿದ್ಯಾರ್ಥಿಗಳು ಈ ವಿಶಿಷ್ಟ ಸುದ್ದಿ ಮೂಲಕ ಪರಿಸರದ ಮಹತ್ವವನ್ನು ತಲುಪಿಸಲು ಸಿದ್ಧರಾಗಿದ್ದಾರೆ. ಹಾಗಾದರೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಸಹಕರಿಸಿ. ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎದ್ದೊಂದು ಗಳಿಗೆ ಮಾಡಬೇಡಿ. ಮತ್ತೇನ್ ಮಾಡುವಂತೀಯಪ್ಪ? ಜಲದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ 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 ಕೃಷಿಯಿಂದ ಮಣ್ಣನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ಗಿಡ ಮರಗಳ ಕಡಿದಾರ ಬರಗಾಲ ನೋಡಿ, ಕಾಡುಗಳ ಹಾಳು ಮಾಡಿ ಬರಡು ಭೂಮಿ ನೋಡಿ. ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ, ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ. ಮತ್ತೇನ್ ಮಾಡುವಂತೀಯಪ್ಪ? ಕಾಡಿನ ಸಂಪತ್ತ ಉಳಿಸೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ಅಣ್ಣಯ್ಯ ಅಕ್ಕಯ್ಯ ಒಂದಾಗಿ ಬನ್ನಿ, ಸ್ವಚ್ಛ ಸಮ
ತಕ್ಕಾಗಿ ಹೆಜ್ಜೆ ಹಾಕ ಬನ್ನಿ. ಮತ್ತೇನ್ ಮಾಡುವಂತೀಯಪ್ಪ? ಪರಿಸರ ಸಂರಕ್ಷಣೆ ಮಾಡೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ಸುಂದರ ಪರಿಸರ ಆರೋಗ್ಯ ಜೀವನದ ಮನಿ ಸರ್.